ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಭಗವದ್ಗೀತೆಯ 2ನೇ ಅಧ್ಯಾಯದ 1ನೇ ಶ್ಲೋಕದಿಂದ 9ನೇ ಶ್ಲೋಕದವರೆಗೆ ನಾವು ಈ ಹಿಂದಿನ ಭಾಗಗಳಲ್ಲಿ ಯಥಾಶಕ್ತಿಯಾಗಿ ತಿಳಿಯುತ್ತಾ ಬಂದಿದ್ದೇವೆ. ಹಿಂದಿನ ಭಾಗದ ಕೊನೆಯಲ್ಲಿ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದ ಏನೆಂದರೆ, ಹೇ ರಾಜ, ನಿದ್ರೆಯನ್ನು ಗೆದ್ದ ಅರ್ಜುನನು ಅಂತರ್ಯಾಮಿ ಭಗವಾನ್ ಶ್ರೀಕೃಷ್ಣನಲ್ಲಿ ಹೀಗೆ ಹೇಳಿ ನಾನು ಯುದ್ಧ ಮಾಡುವುದಿಲ್ಲ ಎಂದು ಸ್ಪಷ್ಟವಾಗಿ ತಿಳಿಸಿ ಸುಮ್ಮನಾಗಿ ಬಿಡ್ತಾನೆ ಅಂತ ಇಲ್ಲಿ ಕೃಷ್ಣ ಹಾಗೂ ಅರ್ಜುನರ ಸಂಭಾಷಣೆಯನ್ನು ಸಂಜಯನು ಧೃತರಾಷ್ಟ್ರನಿಗೆ ಹೇಳ್ತಾ ಇರ್ತಾನೆ. ಈಗ ಮುಂದಿನ ಶ್ಲೋಕಗಳನ್ನು ಯಥಾಶಕ್ತಿಯಾಗಿ ತಿಳಿಯುತ್ತಾ ಹೋಗೋಣ. ಶ್ಲೋಕ 10. ತಮೋವಾಚ ಋಷಿಕೇಶಃ ಪ್ರಹಸನ್ನೀವ ಭಾರತ ಸೇನಯೋರುಭಯೋರ್ಮೇಧ್ಯೆ ವಿಷಿದಂತಮಿದಂ ವಚಃ. ಹೇ ಭರತವಂಶಿ ಧೃತರಾಷ್ಟ್ರ, ಅಂತರ್ಯಾಮಿ ಭಗವಾನ್ ಶ್ರೀಕೃಷ್ಣನು ಎರಡೂ ಸೈನ್ಯಗಳ ಮಧ್ಯದಲ್ಲಿ ಶೋಕಿಸುತ್ತಿರುವ ಅರ್ಜುನನಿಗೆ ನಗುತ್ತಿರುವನಂತೆ ಈ ಮಾತುಗಳನ್ನು ಹೇಳಿದನು. ಅಂದರೆ ಇಲ್ಲಿ ಸಂಜಯ ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಏನು ಹೇಳಿದನು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಶ್ಲೋಕ 11. ಶ್ರೀ ಭಗವಾನುವಾಚ ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಂಶ್ಚ ಭಾಷಸೆ ಗತಾಸೂನ ಗತಾಸೂಂಶ್ಚ ನಾನುಶೋಚಂತಿ ಪಂಡಿತಾಃ. ಶ್ರೀ ಭಗವಂತನು ಹೇಳಿದನು, ಹೇ ಅರ್ಜುನ, ನೀನು ಯಾರಿಗಾಗಿ ಶೋಕಿಸಬಾರದೋ ಅವರಿಗಾಗಿ ಶೋಕಿಸುತ್ತಿರುವೆ ಹಾಗೂ ಪಂಡಿತರಂತೆ ಮಾತುಗಳನ್ನಾಡುತ್ತಿರುವೆ. ಆದರೆ ಯಾರ ಪ್ರಾಣಗಳು ಹೋಗಿರುವವೋ ಅವರಿಗಾಗಿ ಮತ್ತು ಯಾರ ಪ್ರಾಣಗಳು ಹೋಗುವುದಿಲ್ಲವೋ ಅವರಿಗಾಗಿಯೂ ಪಂಡಿತರು ಶೋಕಿಸುವುದಿಲ್ಲ. ಆದ ಕಾರಣ ನೀನು ಶೋಕಿಸಬೇಡ, ಯುದ್ಧವನ್ನು ಮಾಡು ಅಂತ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಹೇಳ್ತಾ ಇದ್ದಾನೆ. ಶ್ಲೋಕ 12. ನ ತ್ವೇವಾಹಂ ಜಾತುನಾಸಂ ನ ತ್ವಂ ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ನಾನು ಯಾವುದೇ ಕಾಲದಲ್ಲಿ ಇರಲಿಲ್ಲ, ನೀನೂ ಇರಲಿಲ್ಲ, ಅಥವಾ ರಾಜರೂ ಇರಲಿಲ್ಲ ಎಂಬುದಿಲ್ಲ, ಮುಂದೆಯೂ ನಾವೆಲ್ಲರೂ ಇರಲಾರೆವು ಎಂಬುದೂ ಇಲ್ಲ ಅಂತ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಹೇಳ್ತಾ ಇದ್ದಾನೆ. ಶ್ಲೋಕ 13. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿರ್ಧೀರಸ್ತತ್ರ ನ ಮಹ್ಯತಿ. ಜೀವಾತ್ಮನಿಗೆ ಈ ದೇಹದಲ್ಲಿ ಬಾಲ್ಯ, ಯೌವನ ಮತ್ತು ವೃದ್ಧಾವಸ್ಥೆಗಳುಂಟಾಗುವಂತೆಯೇ ಬೇರೆ ಶರೀರವೂ ದೊರೆಯುತ್ತವೆ. ಈ ವಿಷಯದಲ್ಲಿ ಧೀರ ಪುರುಷನು ಮೋಹಿತನಾಗುವುದಿಲ್ಲ. ಆದ ಕಾರಣ ನೀನೇಕೆ ಮೋಹಿತನಾಗುತ್ತಿರುವೆ, ನೀ ಏಕೆ ಮೋಹಕ್ಕೆ ಒಳಗಾಗುತ್ತಿರುವೆ ಅಂತ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಕೇಳ್ತಾ ಇದ್ದಾನೆ. ಶ್ಲೋಕ 16. ಮಾತ್ರಾ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಃ ಅಗಮಾಪಾಯಿನೋ ನಿತ್ಯಾಸ್ತಾಂಸ್ತಿ ತಿಕ್ಷಸ್ವ ಭಾರತ. ಎಲೆ ಕುಂತಿ ಪುತ್ರನೇ, ಶೀತ, ಉಷ್ಣ, ಸುಖ, ದುಃಖ ಮುಂತಾದ ವಿಷಯಗಳು ಇಂದ್ರಿಯಗಳೊಡನೆ ಸಂಯೋಜನವಾಗುತ್ತವೆ. ಅನಿತ್ಯವಾದ ಅವು ಉತ್ಪನ್ನವಾಗುತ್ತವೆ ಹಾಗೂ ನಾಶವಾಗುತ್ತವೆ. ಆದ್ದರಿಂದ ಅರ್ಜುನನೇ, ಅವುಗಳನ್ನು ನೀನು ಸಹಿಸು. ಈ ಸುಖ ದುಃಖಗಳಿಗೆ ನೀನು ಒಳಗಾಗಬೇಡ. ಆದ ಕಾರಣ ನೀನು ಅವುಗಳನ್ನು ಸಹಿಸಿಕೋ ಅಂತ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಹೇಳ್ತಾ ಇದ್ದಾನೆ. ಶ್ಲೋಕ 15. ಯಂ ಹೀನ ವ್ಯತಯಂತ್ಯಂತೆ ಪುರುಷಂ ಪುರುಷರ್ಷಭ ಸಮದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಏಕೆಂದರೆ ಹೇ ಪುರುಷ ಶ್ರೇಷ್ಠನೇ, ಸುಖ ದುಃಖಗಳನ್ನು ಸಮಾನವಾಗಿ ತಿಳಿಯುವ ಧೀರ ಪುರುಷರನ್ನು ಈ ಇಂದ್ರಿಯ ಮತ್ತು ವಿಷಯಗಳ ಸಂಯೋಜನವು ವ್ಯಾಕುಲಗೊಳಿಸುವುದಿಲ್ಲ. ಅವನು ಮೋಕ್ಷಕ್ಕೆ ಯೋಗ್ಯನಾಗಿರುತ್ತಾನೆ. ಅಂದರೆ ಇಲ್ಲಿ ಸುಖ ದುಃಖಗಳನ್ನು ಸಮಾನವಾಗಿ ತಿಳಿಯುವವರು ಮೋಕ್ಷಕ್ಕೆ ಯೋಗ್ಯರಾಗಿರುತ್ತಾರೆ. ನನಗೆ ಅದು ಹೆಚ್ಚು ಇದು ಹೆಚ್ಚು, ಸುಖ ನನಗೆ ಬೇಕು ಅನ್ನುವರು ಮೋಕ್ಷಕ್ಕೆ ಯೋಗ್ಯವಾಗಿರುವುದಿಲ್ಲ. ನನಗೆ ಸುಖ ದುಃಖ ಎರಡೂ ಸಮಾನವಾಗಿರಲಿ ಅನ್ನುವರು ಮೋಕ್ಷಕ್ಕೆ ಯೋಗ್ಯರಾಗಿರುತ್ತಾರೆ ಅಂತ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಬೋಧಿಸುತ್ತಾ ಇದ್ದಾನೆ, ಅಂದರೆ ಹೇಳ್ತಾ ಇದ್ದಾನೆ. ಮುಂದಿನ ಶ್ಲೋಕಗಳನ್ನು ಮುಂದಿನ ಭಾಗದಲ್ಲಿ ಯಥಾಶಕ್ತಿಯಾಗಿ ತಿಳಿಯುತ್ತಾ ಹೋಗೋಣ. ಶ್ರೀಕೃಷ್ಣಾರ್ಪಣಮಸ್ತು.